ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ PM ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದಂಥವರು ನಿಮ್ಮ ಒಂದು IFSC ಕೋಡ್ ರಾಂಗ್ ಆಗಿದ್ರೆ ಅದನ್ನು ಎಡಿಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ ಇಲ್ವಾ, ಅದೇ ರೀತಿಯಾಗಿ ನಿಮ್ಮ ಅಕೌಂಟ್ ನಂಬರನ್ನು ತಪ್ಪಾಗಿ ಹಾಕಿದರೆ ಅದನ್ನು ಎಡಿಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ ಇಲ್ವಾ, ಅದೇ ರೀತಿಯಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಅಂದರೆ ಉದಾಹರಣೆಗೆ ಯಾವುದೋ ಒಂದು ಬ್ಯಾಂಕ್ ಡೀಟೇಲನ್ನು ಕೊಟ್ಟಿರ್ತೀರ, ಆ ಬ್ಯಾಂಕ್ ಬಿಟ್ಬಿಟ್ಟು ಬೇರೆ ಬ್ಯಾಂಕ್ ಅಕೌಂಟ್ ನಂಬರ್ IFSC ಕೋಡ್ ಹಾಕೋದಕ್ಕೆ ಅವಕಾಶ ಇದೆಯಾ ಇಲ್ವಾ, ಅದನ್ನು ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ಈ ಒಂದು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು PM ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ನೀವೇನಾದರೂ ಅಕೌಂಟ್ ನಂಬರ್ ಏನಾದರೂ ಮಿಸ್ಟೇಕ್ ಹಾಕಿದರೆ ಅಥವಾ IFSC ಕೋಡ್ ಏನಾದರೂ ರಾಂಗ್ ಆಗಿದ್ರೆ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದಪ್ಪ ಅಂತ ಅಂದರೆ, ನಿಮ್ಮ ಅಪ್ಲಿಕೇಶನ್ನು ರಿವ್ಯೂ ಪೆಂಡಿಂಗ್ ಬೈ ಪಂಚಾಯತು, ರಿವ್ಯೂ ಪೆಂಡಿಂಗ್ ಬೈ ULB, ರಿವ್ಯೂ ಪೆಂಡಿಂಗ್ ಬೈ DM, ರಿವ್ಯೂ ಪೆಂಡಿಂಗ್ ಬೈ DFO ಈ ರೀತಿ ಪೆಂಡಿಂಗ್ ಇದ್ದಾಗ ಮಾತ್ರ ನಿಮ್ಮ ಒಂದು ಅಪ್ಲಿಕೇಶನನ್ನು ಅಕೌಂಟ್ ನಂಬರನ್ನು IFSC ಕೋಡನ್ನು ಎಡಿಟ್ ಮಾಡ್ಕೋಬೋದು ಸ್ನೇಹಿತರೆ. ಒನ್ಸ್ ನಿಮ್ಮ ಅಪ್ಲಿಕೇಶನ್ ಏನಾದರೂ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಂತ ಬಂದರೆ, ನಿಮ್ಮ ಅಪ್ಲಿಕೇಶನ್ ಅಪ್ರೂವಲ್ ಆಗಿದ್ರೆ ಎಡಿಟ್ ಮಾಡ್ಕೊಳ್ಳೋ ಆಪ್ಷನ್ ಕ್ಲೋಸ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಯಾರೆಲ್ಲ ಅಪ್ಲಿಕೇಶನನ್ನು ಹಾಕಬೇಕು ಅಂತ ಅನ್ಕೊತಾ ಇದ್ರ, ಅಪ್ಲಿಕೇಶನ್ ಇನ್ನೂ ಅಪ್ರೂವಲ್ ಆಗಿಲ್ವೋ ಅಂಥವರು ಆದಷ್ಟು ನೀವೇನು ಮಾಡಬೇಕು, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಅಕೌಂಟ್ ನಂಬರ್ ಕರೆಕ್ಟಾಗಿ ಇದೆಯಾ ಇಲ್ವಾ, IFSC ಕೋಡ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಅಪ್ಲಿಕೇಶನ್ ಹಾಕುವಾಗ ಪ್ರೈವೇಟ್ ಬ್ಯಾಂಕನ್ನು ಕೊಡಬೇಡಿ ಸ್ನೇಹಿತರೆ. ನೀವು ಏನು ಗೌರ್ಮೆಂಟ್ ಬ್ಯಾಂಕ್ ಇದೆ, ಕೆನರಾ ಬ್ಯಾಂಕ್ ಆಗಿರ್ಬೋದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಈ ರೀತಿ ರಾಷ್ಟ್ರೀಯ ಬ್ಯಾಂಕ್ಗಳನ್ನು ಅಂದರೆ ಗೌರ್ಮೆಂಟ್ ಬ್ಯಾಂಕ್ ಅಕೌಂಟ್ ಡೀಟೇಲನ್ನು ಕೊಡಿ ಸ್ನೇಹಿತರೆ. ಪ್ರೈವೇಟ್ ಬ್ಯಾಂಕನ್ನು ನನಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಲೋನನ್ನು ಕೊಡ್ತಾ ಇಲ್ಲ ಅಂತ ಮಾಹಿತಿ ಬಂದಿದೆ. ಹಾಗಾಗಿ ಈ ಒಂದು ಗೌರ್ಮೆಂಟ್ ಬ್ಯಾಂಕನ್ನು ಕೊಡಿ ಸ್ನೇಹಿತರೆ. ಅದೇ ರೀತಿಯಾಗಿ ಟ್ರೈನಿಂಗ್ ಅಮೌಂಟ್ ಆದರೆ ನೀವು ಯಾವ ಬ್ಯಾಂಕ್ ಅಕೌಂಟ್ ಕೊಟ್ಟಿದ್ರು ಸಹ ಅದು ಬರುತ್ತೆ. ಆದರೆ ಲೋನ್ ತಗೋಬೇಕಾದ್ರೆ ನೀವು ಗೌರ್ಮೆಂಟ್ ಬ್ಯಾಂಕ್ ಡೀಟೇಲ್ ಮಾತ್ರ ಕೊಡಿ ಸ್ನೇಹಿತರೆ. ಒನ್ಸ್ ನಿಮ್ಮ ಅಪ್ಲಿಕೇಶನ್ ಅಪ್ರೂವಲ್ ಆಗಿದ್ರೆ ಸೊ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶನೇ ಇಲ್ಲ. ಅದೇ ರೀತಿಯಾಗಿ ನೀವು ಅಪ್ಲಿಕೇಶನ್ ಹಾಕುವಾಗ ಬ್ಯಾಂಕ್ ಡೀಟೇಲ್ ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ಬ್ಯಾಂಕನ್ನು ಕೊಡಿ. ದೂರ ಇರ್ತಕ್ಕಂಥ ಬ್ಯಾಂಕನ್ನು ಕೊಟ್ಟರೆ ಅವರು ಡಿಸ್ಟೆನ್ಸ್ ತುಂಬ ಇದೆ, 20 ಕಿಲೋಮೀಟರ್ ಇದೆ, 30 ಕಿಲೋಮೀಟರ್ ಇದೆ ಅಂತ ಹೇಳ್ಬಿಟ್ಟು ಲೋನ್ ಸಹ ಕೊಡ್ತಾ ಇಲ್ಲ ಸ್ನೇಹಿತರೆ. ಹಾಗಾಗಿ ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ಗೌರ್ಮೆಂಟ್ ಬ್ಯಾಂಕ್ ಅಕೌಂಟ್ ಡೀಟೇಲನ್ನೇ ಕೊಡಿ. ತುಂಬ ಜನ ಏನು ಮಾಡಿದ್ದೀರಾ, ಕೆಲವು ಬ್ಯಾಂಕಿಗೆ ಟೇಪ್ ಆಗೋಗಿದೆ, ಕೆಲವು ಬ್ಯಾಂಕ್ ಕ್ಲೋಸ್ ಆಗಿಬಿಟ್ಟು ಬೇರೆ ಬ್ಯಾಂಕಿಗೆ ಟೇಪ್ ಆಗಿದೆ. ಅಂಥವ್ರದ್ದು ಅಕೌಂಟ್ ನಂಬರ್ ಸೇಮ್ ಇರುತ್ತೆ, ಆದರೆ IFSC ಕೋಡ್ ಚೇಂಜ್ ಇರುತ್ತೆ ಸ್ನೇಹಿತರೆ. ಅಂಥವ್ರು ಏನು ಮಾಡ್ತಾ ಇದ್ರೆ ಹಳೆ IFSC ಕೋಡನ್ನೇ ಹಾಕಿದ್ದೀರಾ. ಆಗೇನಾಗುತ್ತೆ, ನಿಮಗೆ IFSC ಕೋಡ್ ರಾಂಗ್ ಅಂತ ಹೇಳ್ಬಿಟ್ಟು ಟ್ರೈನಿಂಗ್ ಅಮೌಂಟ್ ಸಹ ಬರೋದಿಲ್ಲ, ಬ್ಯಾಂಕಿಂದ 1 ಲಕ್ಷ ರೂಪಾಯಿ ಲೋನ್ ಸಹ ಸಿಗೋದಿಲ್ಲ ಸ್ನೇಹಿತರೆ. ಸೊ ಅಪ್ಲಿಕೇಶನ್ ಏನಾದರೂ ಅಪ್ರೂವಲ್ ಆಗೋಗಿದ್ರೆ ನೀವು ಎಡಿಟ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಇಲ್ಲ ಸ್ನೇಹಿತರೆ. ಅಕಸ್ಮಾತ್ ಏನಾದರೂ ಮುಂದಿನ ದಿನದಲ್ಲಿ ಏನಾದರೂ ಅಕೌಂಟ್ ನಂಬರ್ IFSC ಕೋಡ್ ಏನಾದರೂ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದ್ದರೆ ಗೌರ್ಮೆಂಟಿಂದ ಮಾಹಿತಿ ಬಂದರೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಸದ್ಯಕ್ಕೆ ನಿಮ್ಮ ಅಪ್ಲಿಕೇಶನ್ ಅಪ್ರೂವಲ್ ಆಗಿದ್ದರೆ ನೀವು ತಪ್ಪಾಗಿ IFSC ಕೋಡ್ ಅಥವಾ ಬ್ಯಾಂಕ್ ಅಕೌಂಟನ್ನು ಹಾಕಿದರೆ, ಅದೇ ರೀತಿ ಪ್ರೈವೇಟ್ ಬ್ಯಾಂಕನ್ನು ಕೊಟ್ಟಿದ್ರೆ ನಿಮಗೆ ಲೋನ್ ಆಗೋದು ತುಂಬ ಕಷ್ಟ. ಅದೇ ರೀತಿಯಾಗಿ ನಿಮ್ಮ ಒಂದು ಅಕೌಂಟ್ಗೆ ಟ್ರೈನಿಂಗ್ ಅಮೌಂಟ್ ಬರೋದು ಸಹ ಕಷ್ಟ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಈ ಮುಂದೆ ಅಪ್ಲಿಕೇಶನ್ ಹಾಕುವಂಥವ್ರು ತುಂಬ ಕೇರ್ಫುಲ್ ಆಗಿ ಅಕೌಂಟ್ ನಂಬರ್ IFSC ಕೋಡನ್ನು ಹಾಕಿ, ಗೌರ್ಮೆಂಟ್ ಬ್ಯಾಂಕನ್ನೇ ಹಾಕಿ. ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಏನಾದರೂ ಇನ್ನೂ ಅಪ್ರೂವಲ್ ಆಗದಿರೋ ಪೆಂಡಿಂಗ್ ಇದ್ದರೆ ಎಡಿಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾವ ರೀತಿ ಎಡಿಟ್ ಮಾಡೋದು ಅಂತ ಹೇಳ್ಬಿಟ್ಟು ಆಲ್ರೆಡಿ ನಾನು ವಿಡಿಯೋವನ್ನು ಮಾಡಿದ್ದೀನಿ. ಹೌ ಟು ಎಡಿಟ್ ಅಕೌಂಟ್ ನಂಬರ್ IFSC ಕೋಡ್ PM ವಿಶ್ವಕರ್ಮ ರವಿ ಫೈರ್ ಬ್ರ್ಯಾಂಡ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ವಿಡಿಯೋ ಬರುತ್ತೆ, ಅದು ನೋಡಿಕೊಂಡು ಎಡಿಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ನಿಮ್ಮ ಪ್ರತಿಯೊಂದು ಕಮೆಂಟು ಸಹ ನಾನು ಓದ್ತಾ ಇದ್ದೀನಿ ಸ್ನೇಹಿತರೆ. ಪ್ರತಿಯೊಂದು ಕಮೆಂಟ್ಗೂ ಸಹ ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂದರೂ ಸಹ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರ್ತಕ್ಕಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.